ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 16/2/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಪ್ರಾಣೇಶ್ವರ ಶಿವ ಬಾಬಾರವರು ಬಂದಿದ್ದಾರೆ ನಾವು ಮಕ್ಕಳಿಗೆ ಪ್ರಾಣದಾನವನ್ನು ನೀಡಲಿಕ್ಕೆ. ಎರಡನೇದು, ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವವರು ಒಬ್ಬ ಶಿವತಂದೆಯೇ ಆಗಿದ್ದಾರೆ. ಅವರೇ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ, ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುತ್ತಾರೆ. ಮೂರನೇದು, ಆತ್ಮನನ್ನ ಸತೋ ಪ್ರಧಾನವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಜ್ಞಾನ ಮತ್ತು ಯೋಗದ ಇಂಜೆಕ್ಷನ್ ಕೊಟ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಎಷ್ಟು ಜ್ಞಾನ ಮತ್ತು ಯೋಗದಲ್ಲಿ ನಾವು ತತ್ಪರರಾಗಿರ್ತೀವೋ ಅಷ್ಟು ಆತ್ಮನು ಸತೋ ಪ್ರಧಾನ ಆಗ್ತಾನೆ. ಬಹಳ ಇಂಪಾರ್ಟೆಂಟು. ಸಂಗಮಯುಗದಲ್ಲಿ ಸತ್ಯವಾದ ಜ್ಞಾನವನ್ನ ಅನುಭವ ಮಾಡಬೇಕು, ಹಾಗೂ ಅನ್ಯರಿಗೆ ಜ್ಞಾನವನ್ನ ತಿಳಿಸ್ಕೊಡ್ಬೇಕು, ಹಾಗೂ ಯೋಗದಲ್ಲಿ ನಮ್ಮನ್ನು ನಾವು ಸದಾ ಕಾಲಕ್ಕೆ ತನ್ಮಯಗೊಳಿಸ್ಕೊಳ್ಬೇಕು, ಹೆಚ್ಚು ಯೋಗ ಮಾಡಬೇಕು. ಯೋಗದಿಂದ ಆತ್ಮ ಸತೋಪ್ರಧಾನ ಆಗ್ಬಿಡ್ತಾನೆ. ನಾಲ್ಕನೇದು, ಮೊದಲು ನೀವು ಪೆಹಲೆ ಆಪ್ ಈ ಪಾಠದ ಮೂಲಕ ಕಿರೀಟಧಾರಿ, ತಾಜ್ದಾರಿ ಆಗುವಂತಹ ಚತುರ್ಸುಜಾನ್ ಬುದ್ಧಿವಂತರಾಗ್ರಿ. ಐದನೇದು, ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಅಂತರ್ಮುಖಿ ಏಕಾಂತವಾಸಿಗಳಾಗ್ರಿ ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಪ್ರಾಣೇಶ್ವರ ಶಿವ ತಂದೆ, ಶ್ರೇಷ್ಠಾಚಾರಿ, ಜ್ಞಾನಯೋಗದ ಇಂಜೆಕ್ಷನ್, ಕಿರೀಟಧಾರಿ, ಅಂತರ್ಮುಖಿ ಏಕಾಂತವಾಸಿ. ಇಂದಿನ ಚಿಂತನೆ: ನಾನು ಆತ್ಮ ಅಂತರ್ಮುಖಿ ಏಕಾಂತವಾಸಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬ್ದಾದರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನ ಅಭಿನಯಿಸ್ತಾ ಇದ್ದೀನಿ. ನಾನು ಆತ್ಮ ಜ್ಯೋತಿ. ಈಗ ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆದಿಯ ಸಮಯ. ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಬಾಬ್ದಾದರವರು ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿ ಮಾಡಿಕೊಂಡು ಸತ್ಯ ಜ್ಞಾನ ಹಾಗೂ ಸಹಜ ರಾಜಯೋಗದಿಂದ ದೈವಿ ಗುಣಗಳಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ಅತಿ ಪ್ರಿಯಾತಿ ಪ್ರಿಯ ಪ್ರಾಣೇಶ್ವರ ಶಿವಬಾಬರವರು ನಾವು ಮಕ್ಕಳಿಗೆ ಪ್ರಾಣದಾನವನ್ನು ನೀಡಲು ಬಂದಿದ್ದಾರೆ. ತಂದೆ, ನಿಮ್ಮ ಪರಮ ಪ್ರೀತಿಯನ್ನ ಜನ್ಮ ಜನ್ಮಾಂತರಗಳು ಸಹ ಮರೆಯಲು ಸಾಧ್ಯವಿಲ್ಲ. ತಂದೆ, ನಿಮ್ಮ ಸ್ನೇಹ, ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಪಾಲನೆಯಲ್ಲಿ ಸದಾ ಬಾಳುತ್ತೇನೆ, ಬದುಕುತ್ತೇನೆ, ಜೀವನವನ್ನು ಧನ್ಯವಾಗಿಸಿಕೊಳ್ಳುತ್ತೇನೆ. ಪ್ರಿಯ ತಂದೆ, ತಾವು ನಮ್ಮನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲು ಬಂದಿದ್ದೀರಿ. ನಿಮ್ಮ ವಿನಃ ಬೇರಾರೂ ನಮ್ಮನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುವಂತಹ ಶಿಕ್ಷಣ ಪರಮ ಶಿಕ್ಷಕರಾದ ನಿಮ್ಮಿಂದ ಪ್ರಾಪ್ತಿಯಾಗುತ್ತಲಿದೆ. ಆಹಾ, ನಾವು ಬ್ರಾಹ್ಮಣ ಆತ್ಮಗಳು ಅದೆಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ. ನಾನು ಆತ್ಮ, ನಿಮ್ಮ ಪ್ರೀತಿಯ ಮಗು, ಸದಾ ನಿಮ್ಮ ಶ್ರೇಷ್ಠ ಜ್ಞಾನ ಶ್ರೀಮತದಂತೆ ನಡೆದು ನರನಿಂದ ನಾರಾಯಣನಾಗುವ, ನಾರಿಯಿಂದ ಲಕ್ಷ್ಮಿಯಾಗುವ ಶ್ರೇಷ್ಠ ಪುರುಷಾರ್ಥದಲ್ಲಿ ಸದಾ ಮಗ್ನನಾಗಿ ಶ್ರೇಷ್ಠಾಚಾರಿಯಾಗುತ್ತೇನೆ. ನಾನು ಆತ್ಮ ಸತೋ ಪ್ರಧಾನವಾಗುವ ಪುರುಷಾರ್ಥದಲ್ಲಿ ತೊಡಗಿದ್ದೇನೆ. ನಿರಂತರ ಜ್ಞಾನದ ಚಿಂತನ ಮಂಥನ ಹಾಗೂ ಯೋಗದ ಇಂಜೆಕ್ಷನ್ ಮುಖಾಂತರ
ನನ್ನನ್ನು ನಾನು ಸಶಕ್ತನನ್ನಾಗಿ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಆತ್ಮ, ಜ್ಞಾನಿ ಹಾಗೂ ಯೋಗಿಯಾಗಿದ್ದೇನೆ. ಸದಾ ಒಬ್ಬ ತಂದೆಯ ನೆನಪಿನಲ್ಲಿ ತನ್ಮಯನಾಗಿರುವ, ಸದಾ ತಪಸ್ಸಿನಲ್ಲಿ, ಸದಾ ತನ್ಮಯನಾಗಿ ತಪಸ್ಸಿನಲ್ಲಿ ಲವಲೀನನಾಗಿ ಆತ್ಮನಿಗೆ ಅಂಟಿರುವ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳಿಂದ ಮುಕ್ತನಾಗಿ ಶುದ್ಧನಾಗುತ್ತೇನೆ. ನಾನು ಆತ್ಮ, ಮೊದಲು ತಾವು ಎಂಬ ಈ ಪಾಠವನ್ನು ಪಕ್ಕ ಮಾಡಿಕೊಳ್ಳುತ್ತೇನೆ. ನಾನು ಆತ್ಮ, ತಂದೆಯ ಪ್ರೀತಿಯ ಮಗುವಾಗಿ, ತಂದೆಯ ಸುಪುತ್ರನಾಗುವ, ಸದಾ ತಮ್ಮ ಹೆಸರನ್ನು ಪ್ರಖ್ಯಾತಗೊಳಿಸುವ ನಾನು ನಿಮ್ಮ ಪ್ರೀತಿಯ ಮಗು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಅಂತರ್ಮುಖಿಯಾಗುತ್ತೇನೆ. ಏಕಾಂತದಲ್ಲಿ ಕುಳಿತು ಒಬ್ಬ ತಂದೆಯಾದ ತಮ್ಮ ಜೊತೆಯಲ್ಲಿ ಮನಸ್ಸು ಹಾಗೂ ಬುದ್ಧಿಯನ್ನು ಜೋಡಿಸಿ ನನ್ನನ್ನು ನಾನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ನಾನು ಏಕಾಂತವಾಸಿಯಾಗಿದ್ದೇನೆ. ನಾನು ಅಂತರ್ಮುಖಿಯಾಗಿದ್ದೇನೆ. ನಾನು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುತ್ತಾ ಅವ್ಯಕ್ತ ಮಿಲನದಲ್ಲಿ ನಾನು ತನ್ಮಯನಾಗಿ ಶಕ್ತಿಶಾಲಿಯಾಗಿದ್ದು ಸದಾ ತಮ್ಮ ನೆನಪಿನಲ್ಲಿ ತೊಡಗಿರುತ್ತೇನೆ. ಅನೇಕ ಆತ್ಮಗಳಿಗೆ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸುತ್ತೇನೆ. ಹೇ ಪ್ರಾಣೇಶ್ವರ, ಪ್ರಾಣನಾಥ, ನಿಮ್ಮ ಪರಮ ಪ್ರೀತಿಯನೆಂದು ಮರೆಯಲಾರೆ. ಜನ್ಮ ಜನ್ಮಾಂತರದ ಭಾಗ್ಯವನ್ನು ಕೊಡುವಂತಹ ಪರಮ ಪ್ರಭುವೇ, ಧನ್ಯ ನನ್ನ ಈ ಜೀವನ, ಧನ್ಯ ನನ್ನ ಈ ಜೀವನ. ನಾನು ಆತ್ಮ ಜ್ಯೋತಿ, ತಾವು ಸಹ ಪರಂಜ್ಯೋತಿ, ಪರಮ ಪ್ರೀತಿಯ ಪ್ರಾಣನಾಥ ಪ್ರಾಣೇಶ್ವರ. ನಮ್ಮ ಮನೆಯೂ ಸಹ ಪರಮಧಾಮ. ಆತ್ಮ, ಪರಮಾತ್ಮ. ನಾನು ಆತ್ಮ ಪರಮಧಾಮದಲ್ಲಿ ಪ್ರಾಣೇಶ್ವರ ಪರಮಪಿತನ ಜೊತೆಯಲ್ಲಿದ್ದೇನೆ. ಅಪಾರ ಶಕ್ತಿ, ಅಪಾರ ಸ್ನೇಹ, ಅಪಾರ ಭೌತಿಕ ಆನಂದದ ಶಕ್ತಿಶಾಲಿ ಸ್ಥಿತಿಯ ಅನುಭವ. ನಾನು ಬಿಂದು, ತಂದೆಯೂ ಸಹ ಬಿಂದು, ಪರಂಧಾಮ. ಆತ್ಮ, ಪರಂ ಆತ್ಮ, ಪರಂಧಾಮ. ಓಂ ಶಾಂತಿ.